ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಹೂ ಆರ್ ಯು ಸ್ಕೂಲ್ 2015 ಅನ್ನೋ ಒಂದು ಸೀರೀಸ್ ನ ನೋಡ್ತಾ ಇದ್ವಿ. ಅದರ ಫಸ್ಟ್ ಎಪಿಸೋಡ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇನ್ನು ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಅಥವಾ ಮೇನ ಕಳಿಸ್ತಿರೋ ಕಾರ್ಡಲ್ಲಾದ್ರೂ ಬರುತ್ತೆ. ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೆಕೆಂಡ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ, ನನಗೆ ಇನ್ನಷ್ಟು ಮೋಟಿವೇಶನಲ್ ಆಗಿರುತ್ತೆ. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಇನ್ ಕೇಸ್ ಇನ್ನು ಫಾಲೋ ಮಾಡ್ಕೊಳ್ತಾ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಸೆಕೆಂಡ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಗೋಯುನು ಮಿಸ್ ಆಗ್ಬಿಟ್ಟಿರ್ತಾಳೆ. ಅವಳನ್ನ ಎಲ್ಲರೂ ಹುಡುಕ್ತಾ ಇರ್ತಾರೆ. ಈ ವಿಷಯ ಗೋಯಿನ್ ಅವ್ರ ಅಮ್ಮ ಕೂಡ ಗೊತ್ತಾಗಿ ಅವ್ರು ಕೂಡ ಟೋಕಿನ್ ಗೆ ಬಂದಿರ್ತಾರೆ. ಎಲ್ಲಿ ಅಂತ ಕೇಳ್ತಾ ಇದ್ರೆ ಪಾಪ ಸರ್ ಅವ್ರಿಗೆ ಗೊತ್ತಿಲ್ಲ. ಅವ್ರು ಏನಂತ ಆನ್ಸರ್ ಮಾಡ್ತಾರೆ, ಅವ್ರು ಸೈಲೆಂಟ್ ಆಗ್ಬಿಟ್ರು. ಎಲ್ಲರೂ ಇನ್ನು ಅವಳನ್ನ ಹುಡುಕೋ ಕೆಲ್ಸದಲ್ಲೇ ಇರ್ತಾರೆ. ಆಲ್ಮೋಸ್ಟ್ 1 ವೀಕ್ ಆಗ್ತಾ ಬಂತು. ಅವಳು ಎಲ್ಲೋದ್ಲು ಅಂತ ಗೊತ್ತಿಲ್ಲ. ಇಲ್ಲಿ ಪಾಪ ಅವ್ರ ಅಮ್ಮ ತುಂಬಾನೇ ಭಯದಲ್ಲಿ ಇರ್ತಾರೆ. ಮಿಸ್ಸಿಂಗ್ ಪೋಸ್ಟರ್ಸ್ ಎಲ್ಲ ಓಡ್ಕೊಂಡು ಎಲ್ಲರಿಗೂ ಅದನ್ನ ಇಶ್ಯೂ ಮಾಡ್ತಾ ಇರ್ತಾರೆ. ಕೆಲವರು ಅಯ್ಯೋ ಪಾಪ ಅಂತ ನೋಡಿದ್ರೆ, ಇನ್ ಕೆಲವರು ಏನೋ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಅದನ್ನ ಕೈಗೆ ತಗೊಂಡಂಗೆ ಕೆಳಗಡೆ ಬಿಸಾಕ್ಬಿಡ್ತಾರೆ. ಇವ್ರ ಹತ್ರ ಮಾಡೋದ್ ನೋಡ್ತಾ ಇದ್ರೆ ಅವ್ರ ಅಮ್ಮಗೆ ತುಂಬಾನೇ ಬೇಜಾರಾಗುತ್ತೆ. ಅಯ್ಯೋ ಮತ್ತೆ ನನ್ ಮಗಳನ್ನ ನಾನ್ ಮೀಟ್ ಮಾಡಕ್ ಆಗಲ್ವೇನೋ ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ. ಆ ಟೈಮಲ್ಲಿ ಯಾರೋ ಒಬ್ರು ಸ್ಟ್ರೇಂಜರ್ ಅವ್ರ ಅಮ್ಮ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಈ ತರ ಗೋಯುನ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅಂತ ತಿಳಿಸ್ತಾರೆ. ಇವ್ರು ಕೂಡ ಟಾಕಿನ್ ಅಲ್ಲೇ ಇರೋ ಒಂದು ಜಾಗದಲ್ಲಿ ಹೋಗಿ ನೋಡಿದಾಗ ಅವಳಿಗೆ ತಲೆಗೆ ಬಲವಾಗಿ ಏಟ್ ಆಗಿರುತ್ತೆ. ಅವಳನ್ನ ಅಡ್ಮಿಟ್ ಮಾಡಿರ್ತಾರೆ. ಅವಳ ಪಕ್ಕದಲ್ಲೇ ಇವ್ರಮ್ಮ ಅವತ್ತು ಅವಳನ್ನ ಕಳ್ಸಿಕೊಡ್ಬೇಕಾದ್ರೆ ಕತ್ತಗೊಂದ್ ಸ್ಕಾಫ್ ನ ಹಾಕಿದ್ರಲ್ವಾ, ಆ ಸ್ಕಾಫು ಮತ್ತೆ ಇವ್ರು ಲಿಯೋನ್ಗೆ ಕೂಡ ಒಂದು ಟಿ ಶರ್ಟ್ ನ ಕಳ್ಸಿದ್ರಲ್ವಾ, ಅದೇ ತರ ಗೋಯನ್ಗೆ ಕೂಡ ಕೊಟ್ಟಿದ್ರಲ್ವಾ, ಆ ಟಿ ಶರ್ಟ್ ನ ಅಲ್ಲಿ ಇಟ್ಟಿರ್ತಾರೆ. ಇದನ್ನ ನೋಡಿ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಗೋಯಿನ್ಗೆ ಅವ್ರ ಅಮ್ಮನೇ ರೆಕಗ್ನೈಸ್ ಮಾಡಕ್ಕೆ ಆಗ್ತಾ ಇಲ್ಲ. ಅವಳಿಗೆ ಮೆಮೊರಿ ಲಾಸ್ ಆಗಿದೆ. ಟೆಂಪರರಿ ಮೆಮೊರಿ ಲಾಸ್, ಬಟ್ ಯಾವಾಗ ರಿಟರ್ನ್ ಬರುತ್ತೆ ಅಂತ ಗೊತ್ತಿಲ್ಲ. ಹೆಂಗೋ ಮಗಳು ಸಿಕ್ಬಿಟ್ಲು ಅಂತ ಅವ್ರಿಗೆ ಸಂತೋಷ. ಈಗ ಟೋಕಿನ್ ಇಂದ ಅವ್ರ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಲ್ವಾ, ಸಿಯೋಲ್ಗೆ ಕರ್ಕೊಂಡು ಹೋಗ್ಬೇಕಲ್ವಾ. ಸೊ ಅಲ್ಲಿರೋ ಫಾರ್ಮಾಲಿಟೀಸ್ ಎಲ್ಲ ಮುಗಿಸೋಣ ಅಂತ ಇವಳನ್ನ ಲಾಬಿಯಲ್ಲಿ ಕೂರಿಸ್ಬಿಟ್ಟು ಅವರು ಒಳಗಡೆ ಹೋಗಿರ್ತಾರೆ. ಈಗ ಅದೇ ಹಾಸ್ಪಿಟಲ್ ಗೆ ಬಂದಿರೋ ಗಾಂಗ್ಸು ಇದನ್ನ ನೋಡ್ಬಿಟ್ಲು. ಗಾಂಗ್ಸು ಗೋಯಿನ್ ನೋಡ್ಬಿಟ್ಟು ಏನ್ ಅನ್ಕೊಂತಾಳೆ, ಲಿಯೋನ್ ಅಂತ ತಾನೆ ಅನ್ಕೊಂತಾಳೆ. ನೀನೇನ ಮಾಡ್ತಾ ಇದೆಯಲ್ಲಿ, ಮುಖದೆಲ್ಲ ಗಾಯ ಆಗಿದೆ ಅಂತ ಹೇಳಿ ಮತ್ತೆ ಹೋಗಿ ಅವಳ ಹತ್ರ ತಿಟೆಗೆ ಹೇಳಕ್ಕೆ ಶುರು ಮಾಡ್ಬಿಟ್ಲು, ಹೊಡೆಯಕ್ಕೆ ಶುರು ಮಾಡ್ಬಿಟ್ಲು. ಇದನ್ನ ಗಮನಿಸೋ ಅವ್ರ ಅಮ್ಮ ಬಂದ್ಬಿಟ್ಟು, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಮಗಳ ಮೇಲೆನೆ ಕೈ ಇಡ್ತೀಯಾ, ಯಾವಳ ನೀನ್ ನನ್ ಮಗಳ ಹತ್ರ ಬಂದಿತ್ರ ಜಗಳ ಮಾಡ್ತಾ ಇದೀಯಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಬೆದರಿಸ್ತಾರೆ. ಆಮೇಲೆ ಅವಳು ಅಯ್ಯೋ ಸಾರಿ ಆಂಟಿ, ನಾನು ನನ್ನ ಫ್ರೆಂಡ್ ಅಂತ ಅನ್ಕೊಂಡು ಆಟ ಆಡ್ಬಿಟ್ಟೆ, ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಬಟ್ ಹೋಗ್ಬೇಕಾದ್ರೆ ಗೋಯಿನ ನೋಡ್ಬಿಟ್ಟು ಇವಳು ಲಿಯೋನ್ ಅಲ್ವಾ, ಲಿಯೋನ್ಗೆ ಯಾರು ಇಲ್ವಲ್ಲ, ಇವ್ರೇನು ಅಮ್ಮ ಅಂತಿದ್ದಾರೆ ಅಂತ ಡೌಟ್ ಅಲ್ಲೇ ಹೋಗ್ತಾಳೆ. ಹೆಂಗೋ ಇವಾಗ ಗೋಯಿನ್ ಅವ್ರಮ್ಮ ಅಲ್ಲಿರೋ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ಇವಳನ್ನ ಸಿಯೋಲ್ಗೆ ಕರ್ಕೊಂಡ್ ಬಂದ್ಬಿಟ್ರು. ಇದೇ ಟೈಮಲ್ಲಿ ಸಿಯೋಲ್ ಅಲ್ಲಿರೋ ಹಾನ್ನ ತೋರಿಸ್ತಾರೆ. ಹಾನು ಕೂಡ ಗೊತ್ತಾಗಿರುತ್ತೆ ಅವಳು ಮಿಸ್ ಆಗಿರೋ ವಿಷಯ. ಆ ಟೈಮಲ್ಲಿ ಲಾಸ್ಟ್ ಆಗಿ ಅವಳನ್ನ ಮೀಟ್ ಮಾಡಿರೋದನ್ನ ನೆನ್ಸ್ಕೊಳ್ತಾನೆ. ಆಕ್ಚುಲಿ ಅವತ್ತು ನೈಟ್ ಇವನ ಗೋಲ್ಡ್ ಮೆಡಲ್ ಕೊಡೋಣ ಅಂತ ಹೇಳಿ ಟೋಕಿನ್ ಗೆ ಹೋಗಿರ್ತಾನೆ. ಅವತ್ತು ನೈಟ್ ಗೋಯಿನ್ ಕೂಡ ಮೀಟ್ ಮಾಡಿ ಅವಳ ಹತ್ರ ಗೋಲ್ಡ್ ಮೆಡಲ್ ಕೊಡ್ಬೇಕು, ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಾನೆ. ಬಟ್ ಗೋಯಿನ್ಗೆ ಏನ್ ಡಿಸ್ಟರ್ಬೆನ್ಸ್ ಆಗಿತ್ತು ಅಂತ ಗೊತ್ತಿಲ್ಲ, ಅವನನ್ನ ಅವಾಯ್ಡ್ ಮಾಡೋ ತರನೇ ಮಾತಾಡಿರ್ತಾಳೆ. ಇದನ್ನೇ ಹಿಂದ್ಗಡೆಯಿಂದ ಅವ್ರ ಫ್ರೆಂಡ್ ಲೀ ಇದ್ಲಲ್ಲ, ಅವಳು ನೋಡಿದ್ದು. ಬಟ್ ಅದು ಅಲ್ಲಿ ನಿಂತ್ಕೊಂಡಿರೋದು ಹಾನ್ ಅಂತ ಅವಳಿಗೆ ಗೊತ್ತಿರ್ಲಿಲ್ಲ, ಬೇರೆ ಯಾರು ಅಂತ ಅನ್ಕೊಂಡಿರ್ತಾಳೆ. ಇದನ್ನ ಅವನು ನೆನ್ಸ್ಕೊಂಡಿರ್ತಾನೆ. ಇನ್ನೊಂದ್ ಕಡೆ ಗಾಂಗ್ಟೆನ ತೋರಿಸ್ತಾರೆ. ಇದಕ್ಕೂ ಮುಂಚೆ ನೋಡಿದ್ವಲ್ಲ, ಅವ್ನ್ ಕೂಡ ಟ್ರಿಪ್ ಹೋಗಿಲ್ವಲ್ಲ. ಆಕ್ಚುಲಿ ಅವ್ನಿಗೆ ಮೆಂಟಲ್ ಕಂಡೀಷನ್ ಪ್ರಾಬ್ಲಮ್ ಇದೆ, ಅವ್ನಿಗೆ ತಲೆ ಸ್ವಲ್ಪ ಸರಿ ಇಲ್ಲ ಅಂತ ಅವ್ರಪ್ಪನೇ ಅವ್ರನ್ನ ಟ್ರೀಟ್ಮೆಂಟ್ ಗೋಸ್ಕರ ಹಾಸ್ಪಿಟಲ್ ಬಿಟ್ಟಿರೋದು. ಈ ಲೂಸು ಬೆಡ್ ಮೇಲೆ ಮಲ್ಕೊಳ್ದೆ ಅಲ್ಲಿರೋ ಒಂದು ಹಗ್ಗನ ಎತ್ಕೊಂಡು ಒಂದೊಂದ್ ಫ್ಲೋರ್ ಆಗಿ ಇಳಿದು ಬರ್ತಾ ಇರ್ತಾನೆ. ಜೊತೆಗೆ ಒಂದೊಂದ್ ಸೆಲ್ಫಿ ಬೇರೆ ತಗೊಳ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಅಲ್ಲಿರೋ ಸ್ಟಾಫೇ ಭಯ ಪಟ್ಬಿಡ್ತಾರೆ. ಈ ನನ್ ಮಗ ಮೇಲೆ ಕೆಳಗಡೆ ಬಿದ್ಬಿಟ್ರೆ ನಮ್ ಕೆಲ್ಸನೇ ಹೊರಟೋಗ್ಬಿಡುತ್ತೆ, ಬಂದ್ಬಿಡೋ ಮೇಲೆ ಅಂತ ಹೇಳಿ ಕರೀತಾ ಇದ್ರೆ ಅವ್ನ್ ಬರೋ ಇಲ್ಲ. ಆತರ ಅವನು ಹ್ಯಾಂಗ್ ಆಗ್ತಾ ಇರ್ಬೇಕಾದ್ರೆ ಅಲ್ಲಿಂದ ಒಳಗಡೆ ಗೋಯುನ್ ಮಲ್ಗಿರೋದನ್ನ ಗಮನಿಸ್ತಾನೆ. ಆಕ್ಚುಲಿ ಸಿಯೋಲ್ಗೆ ಬಂದ್ಮೇಲೆ ಇವಳನ್ನ ಚೆಕ್ಅಪ್ ಗೋಸ್ಕರ ಹಾಸ್ಪಿಟಲ್ ಅಲ್ಲಿ ಈ ತರ ಅಡ್ಮಿಟ್ ಮಾಡಿರ್ತಾರೆ. ಅವನು ನೋಡ್ತಾ ಇರೋದು. ಅವನೇನೋ ಐಡೆಂಟಿಫೈ ಮಾಡ್ದ, ಬಟ್ ಅವಳಿಗೆ ಗೊತ್ತಿಲ್ವಲ್ಲ ಅವ್ನ್ ಯಾರು ಅಂತ. ಅವಳಿಗೆ ಮೆಮೊರಿ ಲಾಸ್ ಆಗ್ಬಿಟ್ಟಿರತ್ತೆ ಅಲ್ವಾ. ಹೆಂಗೋ ಅಲ್ಲಿಂದ ದಪ್ಪ ಅಂತ ಒಂದು ಸೌಂಡ್, ಇವಳು ಭಯ ಪಟ್ಬಿಟ್ಲು, ಅಯ್ಯೋ ಅವ್ನ್ ಬಿದೋಗ್ಬಿಟ್ನ ಅಂತ. ಬಂದ್ ನೋಡಿದ್ರೆ ಆರಾಮಾಗಿ ಎದ್ ನಿಂತ್ಕೊಂಡು ಗುಂಡ್ಕಲ್ ತರ ನಡ್ಕೊಂಡು ಹೋಗ್ತಾ ಇರ್ತಾನೆ. ಸ್ಟ್ರೇಟ್ ಆಗಿ ಅವ್ನ ಅಲ್ಲಿಂದ ಒಂದು ರೆಸ್ಟೋರೆಂಟ್ ಅಲ್ಲಿ ಹೋಗಿ ಕುತ್ಕೊಂಡು ತಿಂತಾ ಇರೋದು. ಆ ಜಾಗಕ್ಕೆ ಸಾಂಗ್ಜಾ ಬಂದಿರ್ತಾಳೆ. ಆಕ್ಚುಲಿ ಇವನ್ನ ನೋಡಕ್ಕಂತಾನೆ ಬಂದಿರೋದು. ಇನ್ನೊಂದು ಇವನ್ ಬೇರೆ ಟ್ರಿಪ್ ಗೆ ಹೋಗಿರ್ಲಿಲ್ವಲ್ಲ. ಸೊ ಗೋಯುನ್ ಮಿಸ್ ಆಗಿರೋ ವಿಷಯ ಅವ್ನಿಗೆ ಗೊತ್ತಿರೋದಿಲ್ಲ. ಈಗ್ಲೇ ಇವಳು ತಿಳಿಸ್ಕೊಡೋದು. ಇದನ್ನೆಲ್ಲ ತಿಳಿಸ್ಬಿಟ್ಟು ಅವಳು ಸರಿ ಬರ್ತೀನಿರೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕಾದ್ರೆ ಅವನಂತಾನೆ, ಗೋಯುನ್ ಇಲ್ಲೇ ಇದ್ದಾಳಲ್ಲ ಹಾಸ್ಪಿಟಲ್ ಅಲ್ಲಿ, ಈ ತರ ಒಂದು ವಾರ್ಡ್ ನಂಬರ್ ಅಲ್ಲಿ ಇದ್ದಾಳೆ ಅಂದಾಗ ಅವಳಂತಾಳೆ, ಏನಿನ್ನ ಕತೆ ಪುರಾಣ ಎಲ್ಲ ಮಾತಾಡ್ಬಿಟ್ಟು ಇವಾಗ ಹೇಳ್ತಾ ಇದೀಯ ಅಂತ ಹೇಳಿ ತಲೆ ಮೇಲೆ ಒಂದು ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆತರ ಹೊಡಿಬೇಕಾದ್ರೆ ಅವ್ನ್ ತಿಂತಾ ಇದ್ ಬರ್ಗರ್ ಟೇಬಲ್ ಮೇಲೆ ಬಿದ್ದೋಯ್ತು. ಅವಳು ಅವನನ್ನ ಹೊಡೆದಿದ್ ಕೂಡ ಅವ್ನಿಗೆ ಚಿಂತೆ ಇಲ್ಲ. ಅಯ್ಯೋ ನನ್ ಬರ್ಗರ್ ಹೋಯ್ತೆ ಅಂತ ಅದ್ ನೆಟ್ಬಿಟ್ಟು ಫೂಫ್ ಅಂತ ಊದ್ಬಿಟ್ಟು ಮತ್ತೆ ತಿಂತಾ ಇರ್ತಾನೆ. ಈಗ ತಾನೆ ಸಾಂಗ್ಜಾ ಕೂಡ ಗೊತ್ತಿರೋದು ಈ ತರ ಗೋಯುನ್ ಈ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅಂತ. ಈ ವಿಷಯನ ಹಾನ್ಗೆ ಕಾಲ್ ಮಾಡಿ ತಿಳಿಸ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಹಾನ್ ಕೂಡ ಒಂದು ಟ್ಯಾಕ್ಸಿ ನಡ್ಕೊಂಡು ಆ ಜಾಗಕ್ಕೆ ಬಂದ್ಬಿಟ್ಟ. ಸ್ಟ್ರೇಟ್ ಆಗಿ ಹೋಗಿ ಸಾಂಗ್ಜಾನ ಮೀಟ್ ಮಾಡ್ತಾಳೆ ಅಂತ ನೋಡಿದ್ರೆ ಸಾಂಗ್ಜಾನ ಅವ್ನ್ ಕೇರ್ ಕೂಡ ಮಾಡ್ಕೊಂಡಿಲ್ಲ. ಫಸ್ಟ್ ಗೋಯುನ್ ಮೀಟ್ ಮಾಡ್ಬೇಕು ಅಂತ ಹೇಳಿ ಹಾಸ್ಪಿಟಲ್ ಒಳಗಡೆ ಓಡೋಗ್ತಾನೆ. ಇವಳಿಗೆ ಟೆನ್ಷನ್ ಆಗುತ್ತೆ. ಈ ಟೈಮಲ್ಲಿ ಗೋಯುನ್ ನೋಡಿದ್ರೆ ಕ್ಯಾಂಟೀನ್ ಅಲ್ಲಿ ಎಲ್ಲೋ ಇರ್ತಾಳೇನೋ, ಕಾಫಿಟೇರಿಯನ್ ಅಲ್ಲಿ ಏನೋ ತಗೊಂಡು ಈ ಕಡೆ ತಿರ್ಗ್ಬೇಕಾದ್ರೆ ಅವ್ಳ ಹ್ಯಾಂಡ್ ಪರ್ಸ್ ಕೆಳಗಡೆ ಬಿದ್ಬಿಡುತ್ತೆ. ಆ ಟೈಮಲ್ಲಿ ಹಾನ್ ಆ ಪರ್ಸ್ ನ ಎತ್ಕೊಡೋದು. ಇವಳಿಗೆ ಮೆಮೊರಿ ಲಾಸ್ ಆಗಿರೋದ್ರಿಂದ ಹಾನ್ ಯಾರಂತ ಕೂಡ ಅವಳಿಗೆ ಗೊತ್ತಿಲ್ವಲ್ಲ. ಯಾರಿಗೋ ಸ್ಟ್ರೇಂಜರ್ ಗೆ ಥ್ಯಾಂಕ್ಸ್ ಹೇಳೋತರ ಥ್ಯಾಂಕ್ಸ್ ಹೇಳ್ಬಿಟ್ಟು ಅವಳ ಪಾಡ್ಗಳು ನಡ್ಕೊಂಡು ಹೋಗ್ತಾ ಇರ್ತಾಳೆ. ಇವ್ನಿಗೇನ್ ಅರ್ಥ ಆಗ್ತಾ ಇಲ್ಲ. ಅವಳನ್ನ ಫಾಲೋ ಮಾಡ್ಕೊಂಡೆ
ಹೋಗ್ತಾ ಇರ್ತಾನೆ. ಇಲ್ಲಿ ಹಾನ್ಗೆ ಕೂಡ ವಿಷಯ ಗೊತ್ತಿಲ್ವಲ್ಲ ಅವಳಿಗೆ ಮೆಮೊರಿ ಲಾಸ್ ಆಗಿದೆ ಅಂತ. ಸೊ ಯಾವಾಗ ಅವಳ ಜೊತೆ ಆಟ ಆಡೋ ತರ ಒಂದು ಫ್ರೆಂಡ್ ತರ ಅವಳನ್ನ ಇಟ್ಕೊಂಡು ತಲೆ ಮೇಲೆ ಹೊಡ್ಕೊಂಡು ತುಂಬಾ ಕ್ಲೋಸ್ ಆಗಿ ನಡ್ಕೊಂತಾನೆ. ಆ ಜಾಗಕ್ಕೆ ಸಾಂಗ್ಜಾ ಕೂಡ ಬಂದಿರ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಸಾಂಗ್ಜಾಗೆ ಕೂಡ ಗೊತ್ತಿಲ್ಲ ಅವಳಿಗಿನ್ನು ಮೆಮೊರಿ ಲಾಸ್ ಆಗಿದೆ ಅಂತ. ಆ ವಿಷಯನ ಅವಳೇ ಹೇಳ್ತಾಳೆ, ಗೋಯುನೇ ಹೇಳ್ತಾಳೆ, ನನ್ಗೆ ಈ ತರ ಮೆಮೊರಿ ಲಾಸ್ ಆಗಿದೆ, ನೀವಿಬ್ರು ಏನು ನನ್ಗೆ ಫ್ರೆಂಡ್ಸ್ ಅಂತ ಕೇಳಿದಾಗ ಇವ್ರಿಬ್ರಿಗೂ ಸಖತ್ ಶಾಕು. ಅದಾದ್ಮೇಲೆ ವಾರ್ಡಲ್ಗಡೆನೂ ಹೋಗ್ತಾರೆ. ಸಾಂಗ್ಜಾಗ್ ಇನ್ನೇನಿರುತ್ತೆ ಮಾತಾಡಕ್ಕೆ, ಫ್ರೆಂಡ್ಸ್ ಅಂತ ಕೇಳಿದ್ಮೇಲೆ ನಾನೇನ್ ಹೇಳೋದು ಅಂತ ಹೇಳಿ ಅವಳಲ್ಲಿಂದ ಎದ್ದೋಗ್ಬೇಕಾದ್ರೆ ಹಾನ್ ಮಾತ್ರ ಹತ್ತೋಗ್ಬಿಟ್ಟು ಅವಳ ತಲೆನ ಸವರ್ಬಿಟ್ಟು ಹೇಳ್ತಾನೆ, ನಿನಗೆ ಪಾಸ್ಟ್ ಮೆಮೊರೀಸ್ ಎಲ್ಲ ಬಂದ್ಮೇಲೆ ನಾನ್ ಯಾರಂತ ನಿನ್ಗೆ ಗೊತ್ತಾಗುತ್ತೆ, ಈಗ ಸದ್ಯಕ್ಕೆ ರೆಸ್ಟ್ ಎತ್ಕೊ ಅಂತ ಹೇಳಿ ಅವನಲ್ಲಿಂದ ಹೊರಟೋದ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಚೆಕಪ್ ಎಲ್ಲ ಮುಗೀತು ಅಂತ ಅವ್ರಮ್ಮ ಕೂಡ ಅವಳನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡ್ ಬರ್ತಾರೆ. ಮನೆಗ್ ಬಂದ್ಮೇಲೆನೂ ಅಷ್ಟೇ ಪಾಪ ಅವಳಿಗೆ ಅವ್ರ ರೂಮ್ ಎಲ್ಲಿದೆ ಅಂತ ಕೂಡ ಮರ್ತೋಗ್ಬಿಟ್ಟಿರುತ್ತೆ. ಅವ್ರಮ್ಮನೆ ರೂಮ್ ಕಡೆ ಕೈ ತೋರ್ಸೋದು. ಇವಳು ಮೇಲೆ ಹೋಗ್ತಾಳೆ, ನೋಡಿದ್ರೆ ಒಳಗಡೆ ಅಷ್ಟೊಂದು ಮೆಡಲ್ಸ್ ಅಷ್ಟೊಂದು ಟ್ರೋಫೀಸ್ ಎಲ್ಲ ಇರುತ್ತೆ. ಅದನ್ನ ನೋಡಿ ಇವಳಿಗೆ ಆಶ್ಚರ್ಯ, ಇನ್ನು ಇದೆಲ್ಲ ನಾನ್ ಗೆದ್ದಿರೋದ ಅನ್ನೋ ತರ. ಅದಾದ್ಮೇಲೆ ಅವರಮ್ಮ ಅವ್ರ ರೂಮ್ಗೆ ಕೂಡ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿರೋದನ್ನೆಲ್ಲ ಸುತ್ತೋರ್ಸಿ ಅಲ್ಲಿರೋ ಆಲ್ಬಮ್ ನ ಕೂಡ ತೋರಿಸ್ತಾರೆ. ಅದ್ರಲ್ಲೇ ಫೋಟೋಸ್ ಎಲ್ಲ ನೋಡಿದ್ರೆ ಅಟ್ಲೀಸ್ಟ್ ಅವಳಿಗೆ ಕೆಲವೊಂದು ನೆನಪುಗಳೇನಾದ್ರೂ ಬರುತ್ತೇನೋ ಅಂತ ಟ್ರೈ ಮಾಡೋದಕ್ಕೆ ಅವಳ ಫೋಟೋಸ್ ಎಲ್ಲ ನೋಡ್ಬೇಕಾದ್ರೆ, ಅಮ್ಮ ಇದ್ರಲ್ಲಿ ನನ್ನ ಮಿಡಲ್ ಏಜ್ ಫೋಟೋಸ್ ಮತ್ತೆ ಇವಾಗಿರೋ ಟೀನೇಜ್ ಫೋಟೋಸ್ ವರ್ಗೂ ಇದೆ, ಆದ್ರೆ ನನ್ನ ಚಿಕ್ಕ ಮಗುವಾಗಿರೋ ಫೋಟೋಸ್ ಯಾವ್ದಿಲ್ವಲ್ಲ ಯಾಕಮ್ಮ ಅಂದಾಗ ಅವರಮ್ಮ ಅಂತಾರೆ, ನಾನು ಹೇಳ್ತೀನಮ್ಮ, ನೀನ್ ಬೇಜಾರ್ ಮಾಡ್ಕೊಂಡ್ಬೇಡ, ನನಗೆ ಮಕ್ಕಳಿಲ್ಲ, ನಿನ್ನ ಅಡಾಪ್ಟ್ ಮಾಡ್ಕೊಂಡಿರೋದು, ಒಂದು ಆಫನೇಜ್ ಇಂದ ನಿನ್ನ ತಗೊಂಡ್ ಬಂದಿದ್ದು, ಅದಿಂದ್ರೆ ನಿನ್ನ ಚಿಕ್ಕ ವಯಸ್ಸು ಫೋಟೋ ಯಾವ್ದು ಇಲ್ಲ ಅಂತ ಹೇಳಿದಾಗ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಇದನ್ನ ಗಮನಿಸೋ ಅವರಮ್ಮ ಅವಳನ್ನ ಹಗ್ ಮಾಡ್ಕೊಂಡು ಹೇಳ್ತಾರೆ, ಎಷ್ಟೇ ನೀನ ಅಡಾಪ್ಟ್ ಮಾಡ್ಕೊಂಡಿದ್ರೆ ಕೂಡ ವರ್ಲ್ಡ್ ಅಲ್ಲೇ ಬೆಸ್ಟ್ ಮದರ್ ಅಂಡ್ ಡಾಟರ್ ಅಂದ್ರೆ ನಾವಿಬ್ರೆ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾರೆ. ಅವಳಿಗೂ ಅರ್ಥ ಆಯ್ತು ಅವರಮ್ಮ ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲಲ್ಲಿ ತೋರಿಸ್ತಾರೆ. ಅವಳು ಇವತ್ತೇ ಸ್ಕೂಲ್ಗೆ ಹೊಸದಾಗ ಹೋದಂಗ ಅನಿಸ್ತಾ ಇರತ್ತೆ. ಫ್ರೆಂಡ್ಸ್ ಖುಷಿಯಾಗಿ ಕರ್ಕೊಂಡು ಹೋಗ್ತಾರೆ. ಕ್ಲಾಸ್ ರೂಮ್ ಒಳಗಡೆ ಹೋದ್ಮೇಲೆ ಸಾಂಗ್ ಜಾನೆ ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ ಹತ್ರನೂ ಹೇಳೋದು, ಈ ತರ ಗೋಯುನ್ಗೆ ಮೆಮೊರಿ ಲಾಸ್ ಆಗ್ಬಿಟ್ಟಿದೆ, ನಾವೇ ಅವಳಿಗೆ ಪಕ್ಕದಲ್ಲಿದ್ದು ಎಲ್ಲ ನೋಡ್ಕೋಬೇಕು, ಅವಳಿಗೆ ಸಪೋರ್ಟಿವ್ ಆಗಿರ್ಬೇಕು ಅಂತ ಕೆಲವು ಸ್ಪೀಚ್ ಎಲ್ಲ ಕೊಡ್ತಾರೆ. ಎಲ್ಲರೂ ಕೇಳಿಸ್ಕೊಳ್ತಾಳೆ. ಇವಳು ಹೋಗ್ಬಿಟ್ಟು ಅವಳು ಬೆಂಚಲ್ಲಿ ಕೂತ್ಕೊಂಡ್ಲು. ಆ ಟೈಮಲ್ಲಿ ಜಾಕೆ ಇನ್ನೊಂದು ಹುಡುಗಿ ಬಂದು ಮಾತಾಡಿಸ್ತಾಳೆ, ಹೇರ್ ಸ್ಟೈಲ್ ಡಿಫ್ರೆಂಟ್ ಆಗಿದೆ ಅಲ್ವಾ, ಇದು ನಿನ್ ಬೆಂಚ್ ಅಲ್ಲ, ಇದು ನಿನ್ ಬೆಂಚು ಅಂತ ಹೇಳಿ ಯಾವ್ದೋ ಪಕ್ಕದ ಬೆಂಚ್ ಗೆ ಕಳಿಸ್ತಾಳೆ. ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಎದುರುಗಡೆ ಬೆಂಚಲ್ಲಿ ಇರೋ ಹುಡುಗ ನಮ್ ಗೋಯಿನ ನೋಡ್ಬಿಟ್ಟು ಹಾಯ್ ಅಂತ ಹೇಳಿದ್ರೆ ಅವಳು ಕೂಡ ಹಾಯ್ ಅಂತ ಹೇಳಿದಾಗ ಇವನ್ಗೆ ಸಖತ್ ಆಶ್ಚರ್ಯ, ಬಾಯಿ ಮೇಲೆ ಕೈ ಇಟ್ಕೊಂಡು ನೋಡ್ತಾ ಇರ್ತಾನೆ. ಯಾಕಂದ್ರೆ ಗೋಯುನ್ ಕ್ಯಾರೆಕ್ಟರ್ ಬಂದು ತುಂಬಾ ಸಾಫ್ಟ್ ಟೈಪ್ ಅಲ್ಲ, ಏನಿಲ್ಲ, ತುಂಬಾನೇ ಆರಂಗಂಟ್ ಆದ್ರೆ ಹುಡುಗಿನೇ, ನಾರ್ಮಲ್ ಆಗಿ ಅವಳು ಮಾತಾಡೋದೇ ಇಲ್ಲ. ಇವಾಗ ಈ ತರ ಸೈಲೆಂಟ್ ಹುಡುಗಿ ತರ ಹಾಯ್ ಹೇಳ್ತಾ ಇದ್ರೆ ಅವನ್ಗೆ ಆಶ್ಚರ್ಯ. ಇನ್ನೊಂದ್ ಕಡೆ ಗಾಂಗ್ ನ ತೋರಿಸ್ತಾರೆ. ಅವನು ಹಾಸ್ಪಿಟಲ್ ಇಂದ ಮನೆಗೆ ಬಂದ್ಬಿಟ್ಟ ಅಂತ ಕಾಣಿಸುತ್ತೆ. ಇವತ್ತು ಸ್ಕೂಲ್ಗೂ ಬಂದಿರ್ತಾನೆ. ಎಲ್ಲಾ ಮಕ್ಕಳು ಡೋರ್ ಇಂದ ಎಂಟ್ರಿ ಆದ್ರೆ ಇವನ್ ಮಾತ್ರ ಸ್ಪೆಷಲ್ ಆಗಿ ವಿಂಡೋ ಇಂದ ಎಂಟ್ರಿ ಆಗ್ತಾನೆ. ಅದು ಹೆಂಗೆ, ಫಸ್ಟ್ ಅವ್ನ್ ಬ್ಯಾಗ್ ನ ಅವ್ನ್ ಪ್ಲೇಸ್ ಅಲ್ಲಿ ಬಿಸಾಕ್ಬಿಟ್ಟು ಆಮೇಲೆ ಅವ್ನ್ ಬರೋದು. ಆತರ ಬಿಸಾಕ್ಬೇಕಾದ್ರೆ ಇವತ್ತು ರಾಂಗ್ ಆಗಿ ಹೋಗ್ಬಿಟ್ಟು ಹೈಟ್ ಆಗಿ ಒಬ್ಬ ಇರ್ತಾನೆ, ಅವ್ನ್ಗೋಗಿ ಸಿಕ್ಕಾಕೊಳ್ತು. ಅಷ್ಟೇ ನೆಕ್ಸ್ಟ್ ಮಿನಿಟ್ ಆ ಗಾಂಗ್ಗೂ ಅವ್ನ್ಗೂ ಸರಿಯಾದ ಜಗಳ, ಸರಿಯಾಗಿ ಹೊಡೆದಾಡ್ಕೊಳ್ತಾರೆ. ಹಂಗ್ ಹೊಡಿತಾ ಇರ್ಬೇಕಾದ್ರೂ ಅಷ್ಟೇ ಆ ಹೈಟ್ ಆಗಿರೋನ್ಗೆ ಈ ಗಾಂಗ್ ಬಂದು ಮುಖ ತೋರಿಸ್ತಾ ಇರ್ತಾನೆ, ಮುಖದ ಮೇಲೆ ಹೊಡಿ ಅಂತ. ಇವ್ನ್ಗೆ ಕ್ಲಾಸ್ ಅಟೆಂಡ್ ಮಾಡ್ಬೇಕಂತ ಇಷ್ಟನೇ ಇಲ್ಲ, ಬಂಕ್ ಹೊಡಿಬೇಕಂತಾನೆ ನೋಡ್ತಾನೆ. ಮುಖದ ಮೇಲೆ ಒಂದೆರಡು ಪಂಚ್ ಕೊಟ್ರೆ ಗಾಯ ಆಗುತ್ತೆ, ಸೈಲೆಂಟ್ ಆಗಿ ಹೋಗಿ ಎಲ್ಲಾದ್ರೂ ಬಂಕ್ ಹೊಡಿಬೋದಲ್ವಾ ಅಂತ ಹೇಳಿ ಅವನ ಹತ್ರ ಮಾಡೋದು. ಬಟ್ ಇವ್ನ ಐಡಿಯಾ ಎಲ್ಲ ಹೈಟ್ ಆಗಿರೋ ಹುಡುಗನ್ಗೆ ಗೊತ್ತಲ್ವಾ, ಅವನೇನು ಹೊಡಿಯಲ್ಲ, ಸೈಲೆಂಟ್ ಆಗಿ ಬಿಟ್ಬಿಟ್ಟು ಹೊಟ್ಟೋಗ್ತಾನೆ. ಇದನ್ನೆಲ್ಲ ಗೋಯುನ್ ಕೂಡ ಗಮನಿಸ್ತಾನೆ ಇದ್ಲು. ಪ್ಲಸ್ ಅವ್ನ ಮುಖ ನೋಡಿದ ತಕ್ಷಣ ಅವಳಿಗೆ ಫ್ಲಾಶ್ ಆಯ್ತು, ಅವತ್ತು ಹಾಸ್ಪಿಟಲ್ ಅಲ್ಲಿ ನೋಡಿದ ಹುಡುಗ ಇವನೇ ಅಲ್ವಾ ಅಂತ. ಇವಾಗ ಇನ್ನೊಂದ್ ಕಡೆ ರೆಸ್ಟೋರೆಂಟ್ ಅಲ್ಲಿ ಕೆಲವು ಲೇಡೀಸ್ ನ ತೋರಿಸ್ತಾರೆ. ಇವ್ರು ಬಂದು ಈ ಕ್ಲಾಸ್ ಅಲ್ಲಿ ಇದಾರಲ್ಲ ಸ್ಟೂಡೆಂಟ್ಸ್, ಅವರ ಪೇರೆಂಟ್ಸ್. ವಾರಕ್ಕೊಂದ್ಸತಿ ಈ ತರ ಎಲ್ಲಾರು ಒಂದು ಜಾಗದಲ್ಲಿ ಮೀಟ್ ಮಾಡಿ ಒಂದು ಮೀಟಿಂಗ್ ತರ ಆಗ್ತಾರೆ ಅಂತ ಇಟ್ಕೊಳ್ಳಿ, ಆತರ ಮಾತಾಡ್ತಾ ಇರೋದು. ಅದ್ರಲ್ಲಿ ಪಾರ್ಕ್ ಅಂತ ಒಂದು ಹುಡುಗನ ತೋರಿಸಿದ್ರಲ್ಲ, ಅವ್ರ ಅಮ್ಮ ಕೂಡ ಇರ್ತಾರೆ. ಆಕ್ಚುಲಿ ಅವ್ರ ಅಮ್ಮ ಕನ್ನಡಿ ಹಾಕೊಂಡಿದಾರಲ್ವಾ ಅವರೇ. ಅವ್ರ ಮಗ ತುಂಬಾನೇ ಚೆನ್ನಾಗಿ ಓದ್ತಾನೆ, ಕ್ಲಾಸ್ ಅಲ್ಲೂ ಟಾಪರ್ ಅವನೇ, ಸ್ಕೂಲ್ಗೆ ನಂಬರ್ 1 ಅಂತ ಹೇಳಿ ಈ ಅಮ್ಮನೇ ಅದೆಲ್ಲ ಹೇಳ್ಕೊಡ್ತಾ ಇರೋದು. ಸೊ ಈ ಅಮ್ಮ ಟ್ಯೂಷನ್ ಕೂಡ ಮಾಡ್ತಾ ಇದೀನಿ ಅಂತ ಹೇಳಿ ಎಲ್ಲಾ ಸ್ಟೂಡೆಂಟ್ಸ್ ನ ಇವ್ರ ಹತ್ರನೇ ಟ್ಯೂಷನ್ ಗೆ ಬರಕ್ ಹೇಳ್ತಾರೆ. ಪ್ಲಸ್ ಅದಕ್ಕೆ ಸುಮಾರು ಡಾಲರ್ಸ್ ನ ಚಾರ್ಜ್ ಕೂಡ ಮಾಡ್ತಾರೆ. ಹಂಗೆ ದುಡ್ಡನ್ನ ಸಂಪಾದನೆ ಮಾಡ್ತಾ ಇರೋದು. ಹೇಳ್ಬೇಕಂದ್ರೆ ಗೋಯುನ್ ಕೂಡ ಇವ್ರ ಟ್ಯೂಷನ್ ಗೆ ಹೋಗ್ತಾ ಇರೋದು. ಬಟ್ ಈಗ ಮೆಮೊರಿ ಲಾಸ್ ಆಗಿರೋದ್ರಿಂದ ಅವಳು ಟ್ಯೂಷನ್ ಗೆ ಹೋಗ್ತಾ ಇಲ್ಲ. ಒಂದು ಪ್ಲೇಸ್ ಖಾಲಿ ಇದೆ. ಅಟ್ಲೀಸ್ಟ್ ಆ ಪ್ಲೇಸ್ ನ ಲೀ ಇದ್ದಾಳಲ್ಲ ಇವ್ರ ಫ್ರೆಂಡ್, ಗೋಯುನ್ ಅವರ ಫ್ರೆಂಡ್, ಅವ್ರಮ್ಮ ಹೋಗ್ಬಿಟ್ಟು ಪಾರ್ಕ್ ಅವ್ರಮ್ಮ ಹತ್ರ ಮಾತಾಡ್ತಾರೆ. ಈ ತರ ನಿಮ್ ಟ್ಯೂಷನ್ ಅಲ್ಲಿ ಒಂದು ಸೀಟ್ ಖಾಲಿ ಇದಲ್ವಾ, ನನ್ ಮಗಳಿಗೆ ಅಲ್ಲಿ ಸೀಟ್ ಕೊಡಿ, ನನ್ ಮಗಳು ಸ್ವಲ್ಪ ಆವರೇಜ್ ಸ್ಟೂಡೆಂಟ್ ಅಂತ ಸ್ವಲ್ಪ ಗಿಫ್ಟ್ ಎಲ್ಲ ಕೊಟ್ಟು ಮಾತಾಡ್ತಾ ಇರ್ತಾರೆ. ಇದನ್ನ ಗೋಯುನ್ ಅವ್ರಮ್ಮ ನೋಡ್ಬಿಟ್ರು. ಅವ್ರಮ್ಮಗೆ ಬೇಜಾರಾಗುತ್ತಲ್ವಾ, ನನ್ ಮಗಳು ಟ್ಯೂಷನ್ ಹೋಗಿಲ್ಲ ಅಂದ್ರೆ ನೋಡು ಅಷ್ಟು ಬೇಗ ಆಕ್ಯುಪೈ ಮಾಡ್ತಾರೆ ಅಂತ. ಇದನ್ನ ನೋಡಿ ಲೀ ಅವರಮ್ಮ ಸ್ವಲ್ಪ ಗಾಬರಿ ಪಡ್ತಾರೆ, ಒಂಥರ ಸ್ವಲ್ಪ ನರ್ವಸ್ ಆಗ್ತಾರೆ. ಇದನ್ನ ಗಮನಿಸೋ ಗೋಯುನ್ ಅವರಮ್ಮ ಹೇಳ್ತಾರೆ, ನೀವ್ ಯಾಕೆ ಇವಾಗ ಅಷ್ಟೊಂದು ನರ್ವಸ್ ಆಗ್ತಿದ್ದೀರಾ, ನಿಮ್ ಮಗಳು ಯಾವ ಟ್ಯೂಷನ್ ಅಲ್ಲಿ ಓದ್ಬೇಕು ಅನ್ನೋದು ನೀವು ತಗೊಬೇಕಾಗಿರೋ ಡಿಸಿಷನ್ ಅಂತ ಹೇಳ್ಬಿಟ್ಟು ಅವ್ರಲ್ಲಿಂದ ಹೊರಟೋದ್ರು. ಬಟ್ ಹಿಂದ್ಗಡೆ ಇರೋ ಲೀ ಅವರಮ್ಮಗೆ ಸ್ವಲ್ಪ ಗಿಲ್ಟ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ, ಇವ್ರೀಗ ಟ್ರಿಪ್ ಹೋಗಿದ್ರಲ್ವಾ, ಟ್ರಿಪ್ ಹೋಗೋದಕ್ಕೂ ಮುಂಚೆನೆ ಇವ್ರ ಕ್ಲಾಸ್ ಅಲ್ಲಿ ಒಂದು ಟೆಸ್ಟ್ ನ ಕಂಡಕ್ಟ್ ಮಾಡಿದ್ರೇನು ಅದ್ರ ಪೇಪರ್ಸ್ ನ ಕೊಡ್ತಾ ಇರೋದು. ಅದ್ರಲ್ಲಿ ಗೋಯುನ್ಗೆ ಬಂದು 99.9 ಮಾರ್ಕ್ಸ್ ಬಂದಿರುತ್ತೆ. ಕ್ಲಾಸ್ಗೆ ಟಾಪರ್ ಇವಳೆ ಅಂತ ಎಲ್ಲರೂ ಸಖತ್ ಎಂಕರೇಜ್ ಮಾಡ್ತಾರೆ, ಕ್ಲಾಪ್ ಎಲ್ಲ ಕೂಡ ಮಾಡ್ತಾರೆ. ಈಗ ಸ್ಕೂಲ್ ಮುಗಿಸ್ಕೊಂಡು ಅವರು ಮನೆಗೆ ಹೋಗ್ಬೇಕಾದ್ರೆ ಆ ಹೈಟ್ ಆಗಿ ಗಾಂಗ್ ನ ಹೊಡೆದಿದ್ದಲ್ಲ ಒಬ್ಬ, ಅವನು ಮತ್ತೆ ಅವ್ನ ಗರ್ಲ್ ಫ್ರೆಂಡ್ ಜುಟ್ ಬಿಟ್ಕೊಂಡಿರ್ತಾಳಲ್ಲ, ಅವರಿಬ್ರು ಬಂದ್ಬಿಟ್ಟು ಇವ್ರನ್ನ ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ. ಇವತ್ತು ಈವ್ನಿಂಗ್ ನಾವು ಪಾರ್ಟಿ ಇಟ್ಕೊಂಡಿದೀವಿ ಬನ್ನಿ ಅಂತ ಕರೆದಾಗ ಗೋಯುನ್ ಅವ್ರ ಫ್ರೆಂಡ್ಸ್ ಇಬ್ರು ಒಪ್ಕೊಂಡ್ರು ಪಾರ್ಟಿಗೆ ಬರ್ತೀವಿ ಅಂತ. ಬಟ್ ಅವಳು ಸ್ವಲ್ಪ ಹಿಂದೇಟ್ ಆಗ್ತಾಳೆ, ಇದ್ರು ಬರ್ತೀವಿ ಅಂತ ಹೇಳ್ಬಿಟ್ರು. ಸ್ಕೂಲ್ ಹೊರಗಡೆನೆ ಹಾನ್ ಬಂದು ವೇಟ್ ಮಾಡ್ತಾ ಇರ್ತಾನೆ. ಅವನ್ನ ನೋಡಿದ ತಕ್ಷಣ ಗಾಂಗ್ ಬಂದ್ಬಿಟ್ಟು ಒಂದು ಸೆಲ್ಫಿ ತಗೋಬೇಕು ಅಂತ. ಯಾಕಂದ್ರೆ ಇವಾಗ ನಡೆದಿರೋ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಲ್ಲಿ ಇವನೇ ತಾನೇ ವಿನ್ ಆಗಿರೋದು, ಗೋಲ್ಡ್ ಮೆಡಲ್ ತೆಗ್ದಿರೋದು, ಅದರಿಂದ ಸೆಲ್ಫಿ ತಗೊಳ್ತಾ ಇರೋದು. ಇಲ್ಲಿ ಇನ್ನೊಂದು ಮೋಸವಾದ ವಿಷಯ ಏನಂದ್ರೆ ಹಾನ್ ಕೂಡ ಇವ್ರ ಕ್ಲಾಸ್ ಅಲ್ಲೇ ಓದ್ತಾ ಇರೋದು. ಆ ವಿಷಯ ಪಾಪ
ಗಾಂಗ್ಗೆ ಗೊತ್ತಿಲ್ಲ, ಯಾವಾಗೂ ಕ್ಲಾಸ್ ಅಲ್ಲಿ ನಿದ್ದೆ ಮಾಡೋದು ಅಥವಾ ಬಂಕ್ ಹೊಡೆದೆ ತಾನೆ ಇವ್ನ್ ಕೆಲ್ಸ, ಅವ್ನ್ ಕ್ಲಾಸ್ ಅಂತ ಗೊತ್ತಿಲ್ಲ. ಯಾವ ಸ್ಕೂಲ್ ಗುರು ನೀವು, ನಮ್ ಸ್ಕೂಲ್ ಗೇಟ್ ಹತ್ರ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಹಾನ್ಗೆ ನಗು ಬಂದ್ಬಿಡ್ತು. ನಾನ್ ಕೂಡ ಇದೇ ಸ್ಕೂಲ್ ಏನಪ್ಪ, ನಾನ್ ಇಂಥ ಕ್ಲಾಸ್ ನಂಬರ್ ಅಲ್ಲೇ ಇರೋದು ಅಂತ ಹೇಳಿದ ತಕ್ಷಣ ಅವ್ನಿಗೆ ಶಾಕು, ಏನು ಅದ್ ನನ್ ಕ್ಲಾಸು ಅಂತ ಹೇಳಿ ನೋಡ್ತಾನೆ. ಅದೇ ಟೈಮಲ್ಲಿ ಅಜಾಕೆ ಪ್ರಿನ್ಸಿಪಲ್ ಬರ್ತಾರೆ. ಅವ್ರು ಬಂದು ಹಾನ್ಗೆ ಕಂಗ್ರಾಚುಲೇಷನ್ಸ್ ಎಲ್ಲ ಹೇಳ್ತಾರೆ ಗೋಲ್ಡ್ ಮೆಡಲ್ ಎಲ್ಲ ಗೆದ್ದಿರೋದಕ್ಕೆ. ಇನ್ನು ಹೇಳ್ಬೇಕಂದ್ರೆ ಗಾಂಗ್ ಅವ್ರ ಅಪ್ಪನೇ ಪ್ರಿನ್ಸಿಪಲ್, ಅಲ್ಲಿ ಅವ್ರ ಮಗ ಇದಾನೆ ಅಂತ ಕೂಡ ಅಪ್ಪ ಮರ್ಯಾದೆ ಕೊಟ್ಟಿಲ್ಲ, ನೀನ್ ಯಾವನು ಹೋಗೋ ಅಂತ ಹೇಳೋ ತರನೇ ಇರುತ್ತೆ. ಅವನ ಹತ್ರ ಅವ್ರ ಒಂದ್ ಮಾತು ಕೂಡ ಮಾತಾಡಲ್ಲ. ಇನ್ನು ಹೇಳ್ಬೇಕಂದ್ರೆ ಇವ್ ನನ್ ಮಗನೇ ಅಂತ ಹೇಳಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನೆ ಇರ್ತಾರೆ. ಅವ್ನ ಈ ಸ್ಕೂಲಲ್ಲಿ ಓದೋದೆ ಈ ಪ್ರಿನ್ಸಿಪಲ್ ಗೆ ಇಷ್ಟ ಇಲ್ಲ. ಆಕ್ಚುಲಿ ಅವ್ರ ಪ್ರಿನ್ಸಿಪಲ್ ಎಲ್ಲ ಚೇರ್ಮನ್, ಈ ಚೇರ್ಮನ್ ಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಸೊ ಅವ್ರಿಗೊಬ್ರಿಗೊಬ್ರು ಆಗೋದೇ ಇಲ್ಲ ಅಂತ ಇಟ್ಕೊಳ್ಳಿ. ಅಯ್ಯಪ್ಪ ಪಾಡ್ಗ ಅಯ್ಯಪ್ಪ ಕಂಗ್ರಾಚುಲೇಷನ್ಸ್ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ್ರು. ಈ ಕಡೆ ಗಾಂಗ್ ಕೂಡ ಬಾಯ್ ಹೇಳ್ಬಿಟ್ಟು ಹೋದ. ಸ್ವಲ್ಪ ಹೊತ್ತಲ್ಲೇ ಎದುರುಗಡೆ ಗೋವಿನ್ ಬಂದವ್ರ ಫ್ರೆಂಡ್ಸ್ ಜೊತೆ ಬರ್ತಾ ಇರೋದನ್ನ ಗಮನಿಸ್ತಾ. ಆಕ್ಚುಲಿ ಗೋವಿನ್ ಹತ್ರ ಮಾತಾಡ್ಬೇಕಂತಾನೆ ಅವ್ನ್ ಬಂದಿದ್ದು, ಆದ್ರೆ ಫ್ರೆಂಡ್ಸ್ ಜೊತೆ ಇರೋದ್ರಿಂದ ಅವ್ನೇನು ಮಾತಾಡಲ್ಲ. ಸರಿ ಆಯ್ತು ಇನ್ನೊಂದ್ ದಿನ ಮಾತಾಡ್ಕೊಳ್ಳೋಣ ಅಂತ ಹೇಳಿ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಹಾನ್ ಕೂಡ ಮನೆಗೆ ಹೊರಟೋದ. ಅವ್ರ ಅಪ್ಪ ಜೊತೆ ಊಟಕ್ಕೆ ಅಂತ ಕೂತಿರೋದು. ಹೇಳ್ಬೇಕಂದ್ರೆ ಹಾನ್ಗೆ ಅಮ್ಮ ಇಲ್ಲ, ಅಪ್ಪ ಮಾತ್ರನೇ. ಎಷ್ಟೇ ಹಾನ್ ಒಂದು ಪುವರ್ ಫ್ಯಾಮಿಲಿಗೆ ಸೇರಿದ್ರೆ ಕೂಡ ಅವ್ರ ಅಪ್ಪಗೆ ಇವ್ರನ್ನ ಒಂದು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಮಾಡ್ಬೇಕು ಅಂತ ಇಷ್ಟ. ಅದಕ್ಕೋಸ್ಕರ ಪಾಪ ತುಂಬಾನೇ ಕಷ್ಟ ಪಡ್ತಾ ಇದಾರೆ ಅಂತ ಹೇಳ್ಬೋದು. ಇಲ್ಲಿ ಹಾನ್ ಇತರ ಕಷ್ಟ ಪಡ್ತಿರೋ ಫ್ಯಾಮಿಲಿ ಅಂದ್ರೆ ಇವ್ನ್ಗೆ ಡೆಡ್ ಆಪೋಸಿಟ್ ಆ ಕಡೆ ಗಾಂಗ್ ಅನ್ನೋನು ದೊಡ್ಡ ಶ್ರೀಮಂತರ ಮನೆ ಫ್ಯಾಮಿಲಿಗೆ ಸೇರಿರೋನೆ. ಅವ್ರ ಅಪ್ಪ ಮಗಿಬ್ಬರಿಗೂ ಡಿವೋರ್ಸ್ ಆಗಿರುತ್ತೆ. ಅದರಿಂದ ಇವ್ನ್ ಬಂದಿಗೂ ಅವ್ರ ಅಪ್ಪ ಜೊತೆ ಇರೋದು. ಅವ್ರ ಅಪ್ಪಗೆ ಈ ಗಾಂಗ್ ನ ನೋಡಿದ್ರೇನೆ ಆಗಲ್ಲ. ಅವ್ನಿಗೆ ಮೆಂಟಲ್ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು ಅವ್ನು ಸುಮ್ನೆ ಕರ್ಕೊಂಡೋಗಿ ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಮಾಡಿದ್ರಲ್ವಾ. ನಿಜವಾಗ್ಲೂ ಅವ್ನಿಗೆ ಮೆಂಟಲ್ ಇಶ್ಯೂನಾ ಅಥವಾ ಅವ್ನ್ ಬೇಕಂತ ಮಾಡ್ತಿದ್ದಾನೆ ಏನು ಅಂತ ಗೊತ್ತಿಲ್ಲ. ನೋಡೋಣ ಮುಂದಕ್ಕೆ. ಎಷ್ಟೇ ಅವ್ರು ಒಂದೇ ಮನೇಲಿ ಇದ್ರೆ ಕೂಡ ಒಬ್ರಿಗೊಬ್ರು ಸಂಬಂಧನೇ ಇಲ್ಲ. ನೀನ್ ಯಾರೋ ನಾನ್ ಯಾರೋ ಒಂದು ಸ್ಟ್ರೇಂಜರ್ಸ್ ತರ ಇರೋ ತರನೇ ಇರುತ್ತೆ. ಅವ್ರ ಅಪ್ಪಗ ಅವ್ನ ಕಂಡ್ರೇನೆ ಆಗಲ್ಲ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಆಲ್ಮೋಸ್ಟ್ ಈವ್ನಿಂಗ್ ಆಗಿರತ್ತಲ್ವಾ, ಹೈಟ್ ಆಗಿರೋನೊಬ್ಬ ಬಂದು ಪಾರ್ಟಿಗೆ ಕರೆದಿದ್ನಲ್ಲ, ಅದರಿಂದ ಎಲ್ಲರೂ ಒಂದು ಪಾರ್ಟಿ ಹಾಲ್ ನ ಬುಕ್ ಮಾಡ್ಕೊಂಡಿರ್ತಾರೆ. ಚೆನ್ನಾಗೆಲ್ಲ ಕುಡ್ಕೊಂಡು ಆಟ ಆಡ್ಕೊಂಡು ಸಖತ್ ಎಂಜಾಯ್ ಮಾಡ್ತಾರೆ. ಈಗ ಪಾರ್ಟಿ ಎಲ್ಲ ಮುಗೀತು. ಬಿಲ್ ಕಟ್ಟಕ್ಕೆ ಅಂತ ಸಿಯಾಂಗ್ ಅಂತ ಒಂದು ಹುಡುಗಿನೇ ಹೋಗಿರೋದು. ಅವಳಿಗೆ ಹೋಗಿ ಕ್ರೆಡಿಟ್ ಕಾರ್ಡ್ ನ ಕೊಟ್ರೆ ಅದು ಕ್ರೆಡಿಟ್ ಕಾರ್ಡ್ ಇನ್ವ್ಯಾಲಿಡ್, ಅಮೌಂಟ್ ಇಲ್ಲ ಅಂತ ತೋರಿಸ್ತದೆ. ಅವ್ರ ಅಮ್ಮನೆ ಬ್ಲಾಕ್ ಮಾಡಿರೋದು. ಬಟ್ ಕಟ್ಟಿಲ್ಲ ಅಂತಂದ್ರೆ ಇವ್ರೇನ್ ಸುಮ್ನೆ ಬಿಟ್ಬಿಡ್ತಾರ. ನೆಕ್ಸ್ಟ್ ಮಿನಿಟ್ ಈ ತರ ಬಾರ್ ಬಿಲ್ ಪೇ ಮಾಡಿಲ್ಲ ಅಂತ ಹೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕೂರಿಸ್ಬಿಟ್ರು. ಎಲ್ಲರೂ ಅಯ್ಯೋ ಏನಾಗುತ್ತೆ ಏನೋ ಅಂತ ಹೇಳಿ ಬೈದಲ್ಲಿ ನಿಂತಿರ್ತಾರೆ. ಈ ವಿಷಯನ ಫಸ್ಟ್ ಪೇರೆಂಟ್ಸ್ ಗೆ ತಿಳಿಸೋದಕ್ಕೂ ಮುಂಚೆ ಅವ್ರ ಟೀಚರ್ ಗೆ ತಿಳಿಸೋದು. ಅಕ್ಕಿಮ್ಮನ ಟೀಚರ್ ಕೂಡ ಜಾಕೆ ಬಂದ್ಬಿಟ್ರು. ಇನ್ನು ಹೇಳ್ಬೇಕಂದ್ರೆ ಇವ್ರು ಸ್ಟೂಡೆಂಟ್ ಪಾರ್ಕ್ ಅಂತ ಇರ್ತಾರಲ್ವಾ, ಆ ಪಾರ್ಕ್ ಅವ್ರ ಅಪ್ಪ ಕೂಡ ಒಬ್ರು ಪೊಲೀಸ್ ಆಫೀಸರ್, ಅವ್ರಿಗೆ ಸದ್ಯಕ್ಕೆ ಇನ್ಚಾರ್ಜ್ ಆಗಿರೋದು. ಅವ್ರು ಹೇಳ್ತಾರೆ, ಇಲ್ಲಿ ನೋಡಿ ಈ ಮಕ್ಕಳೆಲ್ಲ ಯಾರ್ ಪರ್ಮಿಷನ್ ಇಂದ ನೈಟ್ ಹತ್ರ ಬಾರ್ಗ್ ಹೋಗಿದ್ದಾರೆ. ಇವರೆಲ್ಲ ಅಂಡರ್ ಏಜ್ ಇರೋರು, ಇನ್ನು ಕಡಿಮೆ ಏಜ್ ಇವ್ರಿಗೆ ಏನಕ್ಕೆ ಇವ್ರ ಹತ್ರ ಕುಡಿಬೇಕು, ಫಸ್ಟ್ ಇವ್ರ ಪೇರೆಂಟ್ಸ್ ಇದನ್ನೆಲ್ಲ ಇನ್ಫಾರ್ಮ್ ಮಾಡ್ಬೇಕು ಅಂತ ಪೊಲೀಸ್ ಹೇಳಿ ಕಳಿಸ್ತಾರೆ. ಆದ್ರೆ ಹೊರಗಡೆ ಬಂದ್ಬಿಟ್ಟು ಆ ಸರ್ ಬಂದ್ಬಿಟ್ಟು ಆ ಬಾರ್ ಓನರ್ ಹತ್ರ ಹೋಗ್ಬಿಟ್ಟು ತುಂಬಾ ಕೇಳ್ಕೊಂತಾರೆ, ಸರ್ ದಯವಿಟ್ಟು ಬಿಟ್ಬಿಡಿ, ಮಕ್ಕಳಿಗೆ ಏನು ಗೊತ್ತಿಲ್ಲ, ಅವ್ರ ಪೇರೆಂಟ್ಸ್ ಹತ್ರ ಏನು ಹೇಳಕ್ ಹೋಗ್ಬೇಡಿ ಸರ್, ಅದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತೆ, ನಾನ್ ಬೇಕಾದ್ರೆ ಬಾರ್ ಬಿಲ್ ನ ಪೇ ಮಾಡ್ಬಿಡ್ತೀನಿ ಅಂತ ಹೇಳಿ ಆಯಪ್ಪ ಪಾಪ ಬಿಲ್ ಪೇ ಮಾಡಕ್ಕೆ ಹೋಗ್ತಾನೆ. ಏನು ಕಂಪ್ಲೇಂಟ್ ಹೇಳ್ದೆ ಮಕ್ಕಳನ್ನ ಹೆಂಗೋ ಸೇಫ್ ಆಗಿ ಸ್ಟೇಷನ್ ಇಂದ ಹೊರಗಡೆ ಕೂಡ ಕರ್ಕೊಂಡ್ ಬಂದ್ರು. ಅಷ್ಟೇ ಅಪ್ಪಾಡಿ ಹೊರಗಡೆ ಬಂದ್ವಿ ಎಲ್ಲ ಖುಷಿಯಾಗಿದ್ರಿ. ಅಪ್ಪ ತಿರುಗ್ ನೋಡಿಸಲ್ಲಿ ಎಲ್ಲರೂ ಭಯನೇ ಪಟ್ಬಿಟ್ರು. ಹೋಗ್ರಿ ಎಲ್ಲರೂ ಮನೆಗೆ ಅಂತ ಹೇಳಿದಾಗ ಎಲ್ಲರೂ ಸೈಲೆಂಟ್ ಆಗಿ ಅವ್ರ ಮನೆಗೆ ಹೊಟ್ಟೋಗ್ತಾರೆ. ಇಲ್ಲಿ ಗೋಯುನು ಮತ್ತೆ ಈ ಬಿಲ್ ಕಟ್ಟಕ್ಕೆ ಅಂತ ಬಂದಿದ್ಲಲ್ಲ ಸಿಯಾಂಗ್ ಅಂತ ಹುಡುಗಿ, ಇವ್ರಿಬ್ರು ಪಕ್ಕದ ಮನೆಯವ್ರೆ. ಸೊ ಇಬ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತಾರೆ. ಗೋಯಿನ್ಗೂ ಮತ್ತೆ ಸಿಯಾಂಗ್ಗೆ ಆಗಲ್ಲ ಅಂತ ಕಾಣಿಸುತ್ತೆ ಇದಕ್ಕೂ ಮುಂಚೆ. ಬಟ್ ಈಗ ಪಕ್ಕದಲ್ಲಿ ಕುತ್ಕೊಂಡಿರೋದ್ರಿಂದ ಗೋಯಿನ್ ತುಂಬಾ ಖುಷಿಯಾಗಿ ಅವಳ ಕೈನ ಹಿಡ್ಕೊಂಡು ತುಂಬಾ ಖುಷಿಯಾಗಿ ಮಾತಾಡ್ತಾಳೆ. ಬಟ್ ಅವಳು ಬಂದು ಅವಾಯ್ಡ್ ಮಾಡೋ ತರನೇ ಮಾಡ್ತಾಳೆ, ಕೈ ನೆತ್ತಿ ಬಿಟ್ಬಿಡ್ತಾಳೆ, ಬೇಕಾಗಿಲ್ಲ ನೀನ್ ದೂರನೇ ಕುತ್ಕೋ ಅಂತ. ಸ್ವಲ್ಪ ಹೊತ್ತಲ್ಲೇ ಇವ್ರು ಹೋಗ್ಬೇಕಾಗಿರೋ ಬಸ್ ಕೂಡ ಬಂತು. ಬಸ್ ಹತ್ತಣ ಅಂತ ಸಿಯಾಂಗ್ ಹೋದಾಗ ಅವಳಂಗೆ ಟಕ್ ಅಂತ ಗೋಯಿನ್ ಕಡೆ ತಿರ್ಗ್ಬಿಟ್ಟು ಹೇಳ್ತಾಳೆ, ಇಲ್ಲಿ ನೋಡು ನೀನ್ ಇನ್ಮೇಲೆ ನನ್ ಜೊತೆ ಬರ್ಬೇಡ, ನನ್ನಿಂದ ಸ್ವಲ್ಪ ದೂರನೇ ಇರು ಅಂತ ಹೇಳ್ಬಿಡ್ತಾಳೆ. ಯಾಕೆ ಅಂತ ಗೊತ್ತಿಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಗೋಯಿನ್ ಅವ್ರ ಅಮ್ಮ ಬಂದು ಏನ್ ಇವಳು ಇನ್ನೂ ಬಂದಿಲ್ಲ ಅಂತ ವೇಟ್ ಮಾಡ್ತಾರೆ. ಆ ಟೈಮಲ್ಲಿ ಸೀನ್ ಅವ್ರ ಮನೆಗೆ ಪೊಲೀಸ್ ಗಾಡಿ ಬಂದು ಹೋಗೋದನ್ನ ಗಮನಿಸಿದ್ರು. ಆ ಗಾಡಿ ಹೋದ್ಮೇಲೆ ಇವರು ಬಂದು ಕೇಳ್ತಾರೆ, ಏನಾಯ್ತು ರೀ, ಏನ್ ಪೊಲೀಸ್ ಅವರೆಲ್ಲ ಬಂದಿದ್ರು ಅಂದಾಗ ಸಿಂಗ್ ಅವ್ರ ಅಮ್ಮ ಹೇಳ್ತಾರೆ, ಏನಿಲ್ಲ, ಈ ನಡುವೆ ಮನೇಲಿ ಕೆಲವೊಂದು ಐಟಮ್ಸ್ ಎಲ್ಲ ಮಿಸ್ ಆಗ್ತಿದೆ. ರೀಸೆಂಟ್ ಆಗಿ ನನ್ನ ನಕ್ಲೆಸ್ ಕೂಡ ಮಿಸ್ ಆಯ್ತು, ಅದಕ್ಕೋಸ್ಕರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಈ ತರ ಮಾತಲ್ಲೇ ಸಿಯಾಂಗ್ ಕೂಡ ಮನೆಗೆ ಬಂದ್ಬಿಟ್ಲು. ಅವಳು ಒಳಗಡೆ ಹೋದ್ಲು. ಹಿಂದ್ಗಡೆನೆ ಗೋಯಿನ್ ಕೂಡ ಬಂದಿರ್ತಾಳೆ. ಅವ್ರ ಅಮ್ಮ ನಿಲ್ ನೋಡಿದ ತಕ್ಷಣ ಗೋಯಿನ್ಗೆ ಅಷ್ಟು ಸಂತೋಷ, ಓಡೋಗಿ ಅವ್ರ ಅಮ್ಮನ ಹಗ್ ಮಾಡ್ಕೊಂತಾರೆ. ಅವ್ರ ಅಮ್ಮ ಕೂಡ ಏನಮ್ಮ ಇಷ್ಟು ಲೇಟ್ ಆಗಿ ಬರ್ತಾ ಇದೆಯಾ, ಇನ್ಮೇಲೆ ಈ ತರ ಲೇಟ್ ಆಗಲ್ಲ ಬರ್ಬಾರ್ದು ಆಯ್ತಾ ಅಂತ ಹೇಳಿ ಅವ್ಳಿಗೆ ಸ್ವಲ್ಪ ಧೈರ್ಯ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತಾರೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ 5 ಗಂಟೆಗೆ ತೋರಿಸ್ತಾರೆ. ಅಲಾರಾಮ್ ಎಲ್ಲ ಇಟ್ಕೊಂಡು ಎದ್ದಿರ್ತಾಳೆ ಇವಳು. ಯೂಶುವಲ್ ಆಗಿ ಇವಳು ಎದ್ದೇಳಲ್ಲ, ಬಟ್ ಎದ್ಬಿಟ್ಟು ಸೈಕ್ಲಿಂಗ್ ಏನೋ ಮಾಡೋದಕ್ಕೆ ಸೈಕಲ್ ನ ತಗೊಂಡು ಹೊರಗಡೆ ಹೋಗಿರ್ತಾಳೆ. ಅದೇ ಟೈಮಲ್ಲಿ ಹಾನ್ ಕೂಡ ಆ ಕಡೆನೆ ಜಾಗಿಂಗ್ ಮಾಡ್ಕೊಂಡು ಬರ್ತಾನೆ. ಅವ್ನ್ಗೆ ಇವಳಿತ ಸೈಕ್ಲಿಂಗ್ ಮಾಡಕ್ ಬಂದಿದ್ದಾಳೆ ಅಂತ ಹೇಳಿ ಸಖತ್ ಶಾಕು. ಏನಪ್ಪಾ ಇದು, ಇವಳು ಇಷ್ಟು ಬೆಳಗ್ಗೆ ಎದ್ಬಿಟ್ಟಿದ್ದಾಳೆ ಅಂತ. ಯೂಶುವಲ್ ಆಗಿ ಅವಳು ಎದ್ದೇಳಲ್ವಲ್ಲ, ಸ್ಕೂಲ್ ಟೈಮ್ಗೆ ಎದ್ದೇಳ್ತಾಳೆ, ದಡ ಬುಡ ಅಂತ ರೆಡಿ ಆಗ್ತಾಳೆ, ಸ್ಕೂಲ್ಗೆ ಹೋಗ್ತಾಳೆ. ಏನ್ ಇವಳಿತ್ರ ಎದ್ ಬಂದ್ಬಿಟ್ಟಿದ್ದಾಳೆ ಅಂತ. ಅದಾದ್ಮೇಲೆ ಇಬ್ರು ಹಂಗೆ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಅವಳು ಕೇಳ್ತಾಳೆ, ಹೌದು ನಾವು ಟ್ರಿಪ್ ಹೋಗಿದ್ವಲ್ಲ ಟೋಕಿನ್ಗೆ, ಆ ಜಾಗದಲ್ಲಿ ಏನಾಯ್ತು, ನಾನ್ ಹೆಂಗ್ ಮಿಸ್ ಆದೆ ಅಂತ ಅವಳು ಕೇಳಿದಾಗ ಹಾನ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಹಾನ್ ಹೇಳ್ತಾನೆ, ಇಲ್ಲ ನಾನು ಅವತ್ತು ಟ್ರಿಪ್ ಗೆ ಬಂದಿಲ್ಲ ಅಂತ. ಅದಾದ್ಮೇಲೆ ಹೆಂಗೋ ರೆಡಿ ಆಗ್ಬಿಟ್ಟು ಸ್ಕೂಲ್ಗೆ ಕೂಡ ಹೋದ್ರು. ಸ್ಕೂಲ್ಗೆ ಹೋದ್ಮೇಲೆ ಅಲ್ಲಿ ಗೋಯುನ್ಗೆ ಅವಳು ಲಾಕರ್ ನಂಬರ್ ಜ್ಞಾಪಕ ಬರ್ತಾ ಇಲ್ಲ, ಮೆಮೊರಿ ಲಾಸ್ ಆಗಿರತ್ತಲ್ವಾ, ಅದಕ್ಕೋಸ್ಕರ ಸಾಂಗ್ಜಾ ಪಕ್ಕದಲ್ಲಿ ನಿಂತ್ಕೊಂಡು ಹೆಲ್ಪ್ ಮಾಡ್ತಾ ಇರ್ತಾಳೆ. ಏನೇನೋ ನಂಬರ್ಸ್ ಎಲ್ಲ ಹಾಕಿ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅದು ಓಪನ್ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಅದೇ ಸ್ಕೂಲ್ ಅಲ್ಲಿ ಪಾರ್ಕ್ ಅವರಪ್ಪ ಬಂದು ಪೊಲೀಸ್ ಆಫೀಸರ್ ಅಲ್ವಾ, ಅವ್ರೀಗ ಸಿಯಾಂಗ್ ನ ವಿಚಾರಣೆ ಮಾಡಕ್ಕೆ ಅಂತ ಬಂದಿರೋದು. ಯಾಕಂದ್ರೆ ಅವ್ರಮ್ಮ ಲಾಸ್ಟ್ ನೈಟ್ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ವಾ, ಈ ತರ ಮನೇಲಿ ಜ್ಯುವೆಲ್ಲರಿ ಕಾಣೆ ಆಗಿದೆ, ಸಣ್ಣ ಪುಟ್ಟ ವಿಷಯಗಳೆಲ್ಲ
ವಸ್ತುಗಳೆಲ್ಲ ಕಾಣೆ ಆಗಿದೆ ಅಂತ ಅದನ್ನ ಇನ್ವೆಸ್ಟಿಗೇಟ್ ಮಾಡಿರ್ತಾರೆ, ಹುಡುಕಾಟ ಮಾಡಿರ್ತಾರೆ. ಆ ಟೈಮಲ್ಲಿ ಒಂದು ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಯಾಂಗ್ ಬಂದು ಒಂದು ಜ್ಯುವೆಲ್ಲರಿನ ಅಡಮಾನ ಇಟ್ಟಿದ್ದಾಳೋ ಮಾರಿದಾಳೋ ಗೊತ್ತಿಲ್ಲ, ಅದ್ರ ಫುಟೇಜ್ ಸಿಕ್ಕಿರುತ್ತೆ. ಅದ್ರ ಬಗ್ಗೆ ಇವಳ ಹತ್ರ ವಿಚಾರಣೆ ಮಾಡಕ್ಕೆ ಅಂತ ಬಂದಿರೋದು. ಇನ್ನೊಂದ್ ಕಡೆ ಕ್ಲಾಸ್ ಅಲ್ಲಿ ಅವಳು ತುಂಬಾ ಕಷ್ಟಪಟ್ಟು ಲಾಕರ್ ಗೆಲೆ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರೆ ಸಿಯಾಂಗ್ ಬಂದು ಆ ಸ್ಕೂಲ್ ಇನ್ಚಾರ್ಜ್ PD ಟೀಚರ್ ಯಾರಂತ ಗೊತ್ತಿಲ್ಲ ಆಯ್ಪನ್ನ ಕರ್ಕೊಂಡ್ ಬಂದಿರ್ತಾರೆ. ಲಾಕ್ ಓಪನ್ ಮಾಡು ಅಂತಂದ್ರೆ ಅವಳ ಕೈಲಿ ಅದು ಆಗ್ತಾ ಇಲ್ಲ. ಅವಳು ಹೇಳ್ತಾಳೆ, ಸರ್ ಈ ತರ ಮೆಮೊರಿ ಲಾಸ್ ಇಂದ ನಾನು ಲಾಕ್ ಓಪನ್ ನಂಬರ್ ಮರ್ತೋಗ್ಬಿಟ್ಟಿದೀನಿ, ಅದು ಓಪನ್ ಆಗ್ತಾ ಇಲ್ಲ ಅಂದಾಗ ಆ ಸರ್ ಬಂದು ಪಾರ್ಕ್ ಹತ್ರ ಹೇಳ್ತಾರೆ ಒಂದು ಹ್ಯಾಮರ್ ತಗೊಂಡ್ಬರೋಗಳು ಟೂಲ್ಸ್ ರೂಮ್ಗೆ ಹೋಗ್ಬಿಟ್ಟು ಅಂದಾಗ ಅವ್ನು ಇನ್ನೇ ಹೋಗ್ಬೇಕು ಅನ್ಕೊಂಡಾಗ ಗಾಂಗು ಅಸಾಲ್ಟ್ ಆಗಿ ಚೇರ್ ಎತ್ಕೊಂಡು ಹೋಗ್ಬಿಟ್ಟು ಒಂದೇ ಏಟ ಲಾಕ್ ಮೇಲೆ ಆ ಲಾಕ್ ಹಂಗೆ ಸಪರೇಟ್ ಆಗಿ ಬಂದು ಬಿದ್ದೋಯ್ತು. ಲಾಕರ್ ಕೂಡ ಓಪನ್ ಆಯ್ತು. ಲಾಕರ್ ಓಪನ್ ಮಾಡಿ ನೋಡಿದ್ರೇನೆ ಇವ್ರಿಗೆ ಸಖತ್ ಶಾಕು. ಯಾಕಂದ್ರೆ ಸಿಯಾಂಗ್ ಅವ್ರ ಅಮ್ಮ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ ಒಂದು ಜ್ಯುವೆಲ್ಲರಿ, ಅದು ಇವಳ ಲಾಕರ್ ಅಲ್ಲಿ ಇದೆ. ಇವಳ ಲಾಕರ್ ಅಲ್ಲಿ ಹೆಂಗ್ ಬಂತು ಅಂತ ಗೊತ್ತಿಲ್ಲ, ಎಲ್ಲರೂ ಶಾಕ್ ಆಗ್ತಾರೆ. ಇಲ್ಲಿಗೆ ಸೆಕೆಂಡ್ ಎಪಿಸೋಡ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸಿಯಾಂಗ್ ಅವ್ರ ಅಮ್ಮ ಜ್ಯುವೆಲ್ಲರಿ ಇವಳ ಲಾಕರ್ ಅಲ್ಲಿ ಹೆಂಗ್ ಬಂತು, ಅವತ್ತು ಟೋಕಿನಲ್ಲಿ ಏನಾಯ್ತು, ಈ ತರ ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗ್ಬೇಕು ಅಂದ್ರೆ ನಮ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಈ ಸೀರೀಸ್ ನ ನೀವು ನೋಡ್ಬೇಕು. ಆದಷ್ಟು ಬೇಗ ಎಪಿಸೋಡ್ 3 ಕೂಡ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.